ಈ ದಿನದ ಮುಖ್ಯಾಂಶಗಳು. ಪವಾಡ ಪುರುಷ ರಾಘವೇಂದ್ರ ಸ್ವಾಮಿಗೆ 354ನೇ ಆರಾಧನೆ, 10,000 ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ. ವಿಶೇಷವಾಗಿ ಏನಾಗಿದೆ ಅಂದ್ರೆ ಎಲ್ಲ ಕಡೆನೂ ರಾಯರ ಆರಾಧನೆ ನಡೀತಾ ಉಂಟು. ಅದು ದೊಡ್ಡ ವಿಷಯ ಅಲ್ಲ. ಆದ್ರೆ ನಮ್ಮ ಚನ್ನಪಟ್ಟಣ ವಿಶೇಷತೆ ಏನಪ್ಪಾ ಅಂದ್ರೆ ಈ 3 ದಿನಗಳಲ್ಲಿ ಕನಿಷ್ಠ ಒಂದು 10,000 ಜನಕ್ಕೆ ನಾವು ಊಟ ಉಪಚಾರ ವ್ಯವಸ್ಥೆಯನ್ನು ಮಾಡಿರ್ತೀವಿ. ಊಟೋಪಚಾರ ವ್ಯವಸ್ಥೆ ನಾವು ಮಾಡಬೇಕಾದ್ರೆ ನಮ್ಮಲ್ಲೇ ಸಹಿತ ಸುಮಾರು ಜನ ಬಂದು ಬಡಿಸುವಂತ ವ್ಯವಸ್ಥೆ ಇದೆ. ಹಾಗಾಗಿ ನಮ್ಮಲ್ಲಿರುವಂತ ಎಲ್ಲ ನಮ್ಮ ವ್ಯಕ್ತಿಗಳಾಗಿರ್ಬೋದು 3 ದಿನ ಅವರೆಲ್ಲ ಕೆಲಸಕ್ಕೂ ರಜೆ ಹಾಕಿ ಈ 10,000 ಜನಕ್ಕೂ ಬಡಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ. ಎರಡನೇದಾಗಿ ದಿನೇ ನಮ್ಮ ಮಠದಲ್ಲಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾಕೆ ಜಾಸ್ತಿ ಆಗ್ತಾ ಇದೆ? ರಾಯರುಗಳು ಪವಾಡ ತೋರಿಸ್ತಾ ಇದ್ದಾರೆ. ಬೆಂಗಳೂರು ಸುತ್ತ ಬಿಟ್ಟು ಪ್ರತಿ ಅಸೆಂಬ್ಲಿಯಿಂದ ಕನಿಷ್ಠ 50 ಮಂದಿ ಬರ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್. ಬೆಳಗ್ಗೆ ಫ್ರೀಡಂ ಪಾರ್ಕ್ ಅದೊಂದು ಐತಿಹಾಸಿಕವಾದಂಥ ಜಾಗ. ಐತಿಹಾಸಿಕ ಜಾಗದಲ್ಲೇ ನಾವು ಈ ಪ್ರತಿಭಟನೆ ಮಾಡಬೇಕು, ಕೋರ್ಟ್ ಆದೇಶ ಪಾಲನೆ ಮಾಡಬೇಕು, ಕೋರ್ಟ್ಗೆ ಗೌರವ ಕೊಡಬೇಕು ಅಂತೇಳಿ ಆ ಜಾಗನ ಮುಗಿಸಿದ್ವಿ. ಹಿಂದೆಗಡೆ ಏನೋ ದೊಡ್ಡ ಜಾಗ ಇತ್ತು, ಆ ಜಾಗದಲ್ಲಿ ಏರ್ಪಾಟ್ ಮಾಡಿದ್ವಿ. ನನಗೆ ರಾಜ್ಯದ ಎಲ್ಲ ಮೂಲೆಯಿಂದ ನಮ್ಮ ಡಿಪ್ಯೂಟೆಡ್ ಕ್ಯಾಂಡಿಡೇಟು, MLAಗಳು, ಮಂತ್ರಿಗಳು ಆ ಜಿಲ್ಲೆಗಳ ಜವಾಬ್ದಾರಿ ತೆಗೆದುಕೊಂಡು ನಾನು ಬಹಳ ದೂರದಿಂದ ನೀವು 1,000 ಜನ ಕರ್ಕೊಂಡ್ಬನ್ನಿ ಅಂತ ಹೇಳ್ತಲ್ಲ, ಅಟ್ಲೀಸ್ಟ್ ಪ್ರತಿಯೊಂದು ಧಾರ್ಮಿಕ ಕ್ಷೇತ್ರಗಳನ್ನು ಅಪವಿತ್ರ ಮಾಡಬೇಡಿ. ನಮ್ಮ ರಾಜ್ಯದಲ್ಲಿ ಒಂದು ಉತ್ತರ ಕಾಶಿ ನಾನು ಹೇಳ್ತಾರಲ್ಲ ಹಾಗೆ ಭಾರಿ ಪ್ರಸಿದ್ಧವಾದಂಥ ಒಂದು ಧಾರ್ಮಿಕ ಕ್ಷೇತ್ರ ಇದೆ. ಇವತ್ತು ಅದರ ವಿಚಾರವಾಗಿ ವಿರೋಧ ಮತ್ತು ಪರ ಭಾಳ ನಡೀತಾ ಇದೆ. ನನ್ನ ಇದರ ಪ್ರಕಾರವಾಗಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಾವು ಯಾರೂ ಹಸ್ತಕ್ಷೇಪ ಮಾಡುವಂಥದ್ದು ತಪ್ಪಾಗುತ್ತೆ, ಮಾಡಬಾರ್ದು ಅಂತ ನನ್ನ. ಯಾಕಂದರೆ ಆ ಕ್ಷೇತ್ರಕ್ಕೆ ಭಾಳ ಜನ ಭಕ್ತಾದಿಗಳು ಮತ್ತು ನಂಬಿಕೆ ವಿಶ್ವಾಸ ಇಟ್ಕೊಂಡು ಹೋಗುವಂಥದ್ದು ನಾವೆಲ್ಲರೂ. 108ನೇ ಫಲಪುಷ್ಪ ಪ್ರದರ್ಶನದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣನವರ ಸ್ಮರಣೆ. ಫಲಪುಷ್ಪ ಪ್ರದರ್ಶನ ಪ್ರತಿ ವರ್ಷ ಸುಮಾರು 118ನೇ ವರ್ಷ ಇದು. ಪ್ರದರ್ಶನವನ್ನು ಲಾಲ್ಬಾಗ್ನಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಏರ್ಪಾಡು ಮಾಡ್ತಾರೆ. ಈ ಫಲಪುಷ್ಪ ಪ್ರದರ್ಶನವನ್ನು ನಾನು, ರಾಮಲಿಂಗ ರೆಡ್ಡಿಯವರು, ಸುಧಾಕರ್ ಅವರು ಮತ್ತು ಮಲ್ಲಿಕಾರ್ಜುನ SS ಮಲ್ಲಿಕಾರ್ಜುನ, ಸ್ವಾಮಿ ವಚನಾನಂದ ಸ್ವಾಮೀಜಿಯವರು, ವಾಲ್ಮೀಕಿ ಸಮಾಜದವರು, ಸ್ವಾಮೀಜಿಯವರು, ಮಡಿವಾಳ ಸಮಾಜದವರು ಇವರೆಲ್ಲರೂ ಸೇರಿ ಉದ್ಘಾಟನೆ ಮಾಡಿದ್ದರು. ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ. ಧರ್ಮಸ್ಥಳ ನೇತ್ರಾವತಿ ಹತ್ತಿರ ಬಂಗ್ಲೆಗುಡ್ಡೆ ಸಮೀಪ ಎಲ್ಲಿ ಅನೇಕ ಶವಗಳು, ಕಳೆಬರಗಳು, ಅತ್ಯಾಚಾರ, ಕೊಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಂತಹ ಅಸ್ಥಿಪಂಜರಗಳು ಸಿಕ್ಕಿದೆ. ಅದನ್ನು ವರದಿ ಮಾಡೋಕ್ಕೆ ಹೋದಂತಹ SITಯಿಂದ ಕಾರ್ಯಾಚರಣೆ ಆಗ್ತಾ ಇದೆ. ಅದನ್ನು ವರದಿ ಮಾಡೋಕ್ಕೆ ಹೋದಂತಹ 3 ಜನ ಪ್ರಮುಖ ಮಾಧ್ಯಮದವರ ಮೇಲೆ, ಅದು ಕೂಡ್ಲಾ ರಾಂಪೇಜ್ ಅಭಿ ಅವ್ರ ಮೇಲೆ, ಯುನೈಟೆಡ್ ಮೀಡಿಯಾ ಅಭಿ ಅವ್ರ ಮೇಲೆ, ಸಂಚಾರಿ ಸ್ಟುಡಿಯೋ ಸಂತೋಷ್ ಅವ್ರ ಮೇಲೆ ಗಂಭೀರವಾಗಿ ಹಲ್ಲೆಯನ್ನು ಮಾಡಿದ್ದಾರೆ. ನಕಲಿ ದೇವಮಾನವನ್ನು ಸಾಕಿದಂತಹ ರೌಡಿಗಳು. ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಾಲಯದ ನಿರ್ಮಾಣಕ್ಕಾಗಿ ಭೂಮಿ ಪೂಜೆ. ಎಲ್ಲರೂ ಪೂಜೆಗೆಲ್ಲ ಹೇಳ್ತಾ ಇದ್ದಾರೆ. ಅವತ್ತೇ ಇಲ್ಲಿ ಮಠಕ್ಕೆ ಮುಂಚೆ ಬಂದು ಏನು ಸಮಸ್ಯೆ ಇದೆ ಅದ್ರ ಬಗ್ಗೆ ಎಲ್ಲ, ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ಮಾತಾಡಬೇಕು ಅಂತ ಕೇಳಿದ್ರು. ಅವ್ರು ಬಂದು ಮಾತಾಡ್ಕೊಂಡು ಹೋಗಿದ್ದೆ. ಅವಾಗಲೂ ವೆಂಕಟೇಶಣ್ಣ ಅವರು ಸಿಕ್ಕಿದ್ರು. ಪೂಜೆಗೆಲ್ಲ ಹೇಳ್ದಂಗೆ ಈ ಕಾಲದಲ್ಲೂ ವೆಂಕಟೇಶಣ್ಣ ಇರುವಂಥವ್ರು ತುಂಬ ಕಮ್ಮಿ. ಅವ್ರಿಗೆ ನನ್ನ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನೀನು ನನಗೇನು ಕೊಡ್ತೀಯ, ನಾನು ನಿನ್ಗೇನು ಕೊಡ್ತೀನಿ.